ಆತ್ಮೀಯ ಸ್ನೇಹಿತರೆ, ಈ ದಿನ 9ನೇ ತರಗತಿಯ ಕನ್ನಡ ಮೌಲ್ವಿ ಗದ್ಯ ಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ. ಕನ್ನಡ ಮೌಲ್ವಿ ಲೇಖಕರ ಪರಿಚಯ. ಹೆಸರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಕಾಲ ಕ್ರಿಸ್ತಶಕ 1904. ಸ್ಥಳ ಹಾಸನ ಜಿಲ್ಲೆಯ ಗೊರೂರು. ಕೃತಿಗಳು ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮ ಊರಿನ ರಸಿಕರು ಇತ್ಯಾದಿ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಿಲಿಟ್, ಆಕಾರ, ಕನ್ಯಾಕುಮಾರಿ ಮತ್ತು ಇತರೆ ಕಥೆಗಳು. ಪದಗಳ ಅರ್ಥ: ಅನಿರ್ವಚನೀಯ, ಮಾತಿನಲ್ಲಿ ವರ್ಣಿಸಲು ಸಾಧ್ಯವಾಗದ. ಉದಾತ್ತ, ಉನ್ನತ. ಮೌಲ್ವಿ, ಮುಸ್ಲಿಂ ಗುರು. ರಸಹೀನ, ಸತ್ವಹೀನ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು? ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಕುಮಾರವ್ಯಾಸನ ಭಾರತ. ಕನ್ನಡದ ಮೌಲ್ವಿ ಎಂದು ಹೆಸರಾಗಿದ್ದವರು ಯಾರು? ಕನ್ನಡದ ಮೌಲ್ವಿ ಎಂದು ಹೆಸರಾಗಿದ್ದವರು ಸಾಹೇಬರು. ಕನ್ನಡ ಮೌಲ್ವಿಯ ವೃತ್ತಿ ಯಾವುದು? ಕನ್ನಡ ಮೌಲ್ವಿಯ ವೃತ್ತಿ ಪ್ರೈಮರಿ ಶಾಲೆಯ ಉಪಾಧ್ಯಾಯರ ವೃತ್ತಿ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕನ್ನಡ ಮೌಲ್ವಿಯ ವೇಷಭೂಷಣ ಹೇಗಿತ್ತು? ಕನ್ನಡ ಮೌಲ್ವಿಯ ವಯಸ್ಸು ಸುಮಾರು 55ರಿಂದ 58 ಇರಬಹುದು. ಅಜಾನುಬಾಹುವಾಗಿ ಕಾಣುತ್ತಿದ್ದ ಅವರು ಎತ್ತರವಾದ ಕೆಂಪನೆಯ ಆಳು. ಮುಖದಲ್ಲಿ ಒಳ್ಳೆಯ ಕಳೆ ಇದ್ದು ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧ ಮಾಡಿದ ಹತ್ತಿಯ ತುಪ್ಪಳದಂತಿತ್ತು. ಗಂಭೀರವಾದ ಮುಖ, ಮಡಿಮಡಿ ಇಸ್ತ್ರಿ, ಬಿಳಿಯ ಕೋಟನ್ನು ತೊಟ್ಟಿದ್ದರು. ಮೌಲ್ವಿಯ ವಿದ್ಯಾಭ್ಯಾಸ ಹೇಗಾಯಿತು? ಮೌಲ್ವಿಯವರ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಅವರ ತಂದೆಯವರಿಗೂ ಓದಲು ಬರೆಯಲು ಉರ್ದು ಬರುತ್ತಿರಲಿಲ್ಲ. ಅವರ ಊರಿನಲ್ಲಿ ಹಲವಾರು ಮುಸ್ಲಿಮರ ಮನೆಗಳಿದ್ದರು. ಅವರಾರಿಗೂ ಉರ್ದು ಓದಲು ಬರೆಯಲು ಬರುತ್ತಿರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿನ ಉಪಾಧ್ಯಾಯರು ವಾರದಲ್ಲಿ 2 ದಿನ, ಅಂದರೆ ಶನಿವಾರ, ಭಾನುವಾರ, ಮೌಲ್ವಿಯವರ ಮನೆಗೆ ಬಂದು ಉರ್ದು ಪಾಠವನ್ನು ಹೇಳುವಂತೆ ಅವರ ತಂದೆಯವರು ಗೊತ್ತು ಮಾಡಿದ್ದರು. ಈ ರೀತಿ ಅವರು ಉರ್ದು ಕಲಿತರು. ಇದು ಅವರ ವಿದ್ಯಾಭ್ಯಾಸ. ಹುಸೇನ್ ಕೃಷ್ಣನ ಅಭಿನಯದ ಬಗ್ಗೆ ತಿಳಿಸಿ. ಲೇಖಕರ ಹಳ್ಳಿಯಲ್ಲಿ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅಭಿನಯಿಸುತ್ತಿದ್ದವರೇ ಹುಸೇನ್ ಸಾಬಿ. ರಂಗಸ್ಥಳದಲ್ಲಿ ಅವರ ವೇಷ, ವಾಕ್ಶುದ್ಧಿ ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಮೈಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿಯುತ್ತಿದ್ದರು. ಎಲ್ಲ ಕೃಷ್ಣ ಪರಮಾತ್ಮನಲ್ಲ ಇವ, ಹೊಸಕೆರೆಯ ಹುಸೇನ್ ಸಾಬಿ ಎಂದರೂ ಸಹ ಹುಸೇನ್ ಸಾಬಿಯಂತೆ ಹುಸೇನ್ ಸಾಬಿ, ನಾವು ಕೈ ಮುಗಿದಿದ್ದು ತಲುಪುವುದು ಕೃಷ್ಣನಿಗೆ ಎನ್ನುತ್ತಿದ್ದರು. ಆ ರೀತಿಯ ಅಭಿನಯದಿಂದ ಮುಂದೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಗೊರೂರು ಹಾಗೂ ಮೌಲ್ವಿಯ ನಡುವೆ ನಡೆದ ಸಂಭಾಷಣೆಯನ್ನ ಸಂಕ್ಷೇಪಿಸಿ ಬರೆಯಿರಿ. ಒಮ್ಮೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಗೊರೂರರು ಬಸ್ಸಿಗೆ ಹತ್ತಿದ ಒಬ್ಬ ಮುಸಲ್ಮಾನನ ಕೈಯಲ್ಲಿದ್ದ ಕುಮಾರವ್ಯಾಸ ಭಾರತವನ್ನ ಕಂಡು ಅವರನ್ನು ಮಾತನಾಡಿಸಲೆಂದು ಅವರ ಬಳಿಗೆ ಸರಿದು, ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದಾಗ ಆ ಸಾಹೇಬರು, ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿಯವರೆಗಾದರೂ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ನಿನ್ನೆ ನನ್ನ ನಿವೃತ್ತಿಯಾಯಿತು ಎಂದರು. ಗೊರೂರರು, ಯಾವ ಕೆಲಸದಿಂದ ನಿವೃತ್ತಿಯಾದಿರಿ ಎಂದಾಗ ಆ ಸಾಹೇಬರು, ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿ ಎಂದರು. ಗೊರೂರರು, ನಿಮಗೆ ಕನ್ನಡ ಶಿಕ್ಷಕರಾಗಿಯೋ ಉರ್ದು ಶಿಕ್ಷಕರೋ ಎಂದು ಕೇಳಿದರು. ಕನ್ನಡ ಶಿಕ್ಷಕರಾಗಿ ಎಂದಾಕ್ಷಣ ಆಶ್ಚರ್ಯದಿಂದ ಗೊರೂರರು, ನಿಮಗೆ ಉರ್ದು ಬರುವುದಿಲ್ಲವೇ ಎಂದರು. ಸಾಹೇಬರು ಅದಕ್ಕೆ ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ ಎಂದರು. ಮತ್ತೆ ಅವರ ವಿದ್ಯಾಭ್ಯಾಸವನ್ನ ಕುರಿತು ಅವರು ಉರ್ದು ಕಲಿತ ಬಗೆಯನ್ನ ವಿವರಿಸಿದರು. ಗೊರೂರರು, ನಿಮಗೆ ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆ ವಿರೋಧವಾದುದು.
ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದರು. ಸಾಹೇಬರು, ಇದು ಧರ್ಮದ ಕತೆ, ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು ಎಂದು ಹೇಳಿ ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲ ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದು ಹೇಳಿದರು. ಸಾಹೇಬರ ಕನ್ನಡ ಭಾಷೆಯ ಬಗ್ಗೆ ಮಾತನಾಡುತ್ತಾ, ನೀವು ಕನ್ನಡದಲ್ಲಿ ಹೆಚ್ಚು ಪುಸ್ತಕಗಳನ್ನು ಓದುತ್ತೀರಾ ಎಂದಾಗ, ಹೌದು, ಪ್ರತಿದಿನ ಓದದೆ ಮಲಗಿದರೆ ನಿದ್ದೆ ಬರುವುದಿಲ್ಲ. ಡಿ.ವಿ. ಗುಂಡಪ್ಪನವರ ಉಮರನ ಒಸಗೆ ಪೂರ್ತಿ ಬಾಯಿಗೆ ಬರುತ್ತದೆ ಎಂದರು. ಗೊರೂರರನ್ನು ನಿಮ್ಮದು ಯಾವ ಊರು ಎಂದು ಕೇಳಿ, ಅವರೇ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಎಂದು ತಿಳಿದು ಆಲಂಗಿಸುವರು. ಇದು ಗೊರೂರು ಮತ್ತು ಮೌಲ್ವಿಯ ನಡುವೆ ನಡೆದ ಸಂಭಾಷಣೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನಿಮಗೆ ಕನ್ನಡ ಬರುತ್ತದೆಯೇ? ಈ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಗೊರೂರರು ಸಾಹೇಬರಿಗೆ ಕೇಳುತ್ತಾರೆ. ಸಂದರ್ಭ, ಗೊರೂರರು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಆ ಬಸ್ಸಿಗೆ ಹತ್ತಿದ ಮೌಲ್ವಿಯ ಕೈಯಲ್ಲಿ ಕುಮಾರವ್ಯಾಸ ಭಾರತ ಕಂಡು ಅವರನ್ನ ಮಾತನಾಡಿಸಬೇಕೆಂದು ಬಯಸಿ ಮೇಲಿನಂತೆ ಪ್ರಶ್ನಿಸುತ್ತಾರೆ. ಸ್ವಾರಸ್ಯ, ಮೌಲ್ವಿಯನ್ನು ಮಾತನಾಡಿಸಬೇಕೆಂಬ ಲೇಖಕರ ಕುತೂಹಲ ಇಲ್ಲಿ ನೋಡಬಹುದಾಗಿದೆ. ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಈ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಮೌಲ್ವಿಗಳು ಗೊರೂರರಿಗೆ ಹೇಳುವರು. ಸಂದರ್ಭ, ಮೌಲ್ವಿಗಳು ಪ್ರೈಮರಿ ಶಾಲೆಯಲ್ಲಿ ಕನ್ನಡ ಉಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದರೆಂದು ತಿಳಿದು ಗೊರೂರರು ಆಶ್ಚರ್ಯದಿಂದ ನಿಮಗೆ ಉರ್ದು ಬರುವುದಿಲ್ಲವೇ ಎಂದು ಕೇಳಿದ ಸಂದರ್ಭದಲ್ಲಿ ಮೌಲ್ವಿಗಳು ಈ ಮೇಲಿನ ಮಾತನ್ನು ಹೇಳುವರು. ಸ್ವಾರಸ್ಯ, ಮೌಲ್ವಿಗಳು ಉರ್ದು ಕಲಿತಿದ್ದರೂ ಕನ್ನಡ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವುದು. ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲ. ಈ ವಾಕ್ಯವನ್ನ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನ ಮೌಲ್ವಿಗಳು ಗೊರೂರರಿಗೆ ಹೇಳುವರು. ಸಂದರ್ಭ, ಗೊರೂರರು ಮೌಲ್ವಿಗಳನ್ನು ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದು ಕೇಳಿದ ಸಂದರ್ಭದಲ್ಲಿ ಮೌಲ್ವಿಗಳು ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ ಎಂದು ಹೇಳಿದರು. ಸ್ವಾರಸ್ಯ, ಮೌಲ್ವಿಗಳ ಕನ್ನಡದ ಪ್ರೀತಿಯನ್ನು ಇದು ತಿಳಿಸುತ್ತದೆ. ಅವರು ನಿಮ್ಮೆದುರಿಗೆ ಬಂದರೆ ಏನು ಮಾಡುತ್ತೀರಿ? ಈ ವಾಕ್ಯವನ್ನ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗೊರೂರರು ಮೌಲ್ವಿಗಳಿಗೆ ಕೇಳುತ್ತಾರೆ. ಸಂದರ್ಭ, ಮೌಲ್ವಿಯವರು ಗೊರೂರರನ್ನು ಸಂಧಿಸಿದ್ದೀರಾ ಎಂದು ಕೇಳಿದಾಗ, ಇಲ್ಲ, ನಾನು ಅವರ ಪುಸ್ತಕಗಳನ್ನು ಈಚೆಗೆ ಓದಿದೆ, ನೋಡಬೇಕಾದ ಮನುಷ್ಯ ಎಂದರು. ಆಗ ಗೊರೂರರು ಮೇಲಿನ ವಾಕ್ಯವನ್ನ ಮೌಲ್ವಿಗೆ ಹೇಳುತ್ತಾರೆ. ಸ್ವಾರಸ್ಯ, ತಮ್ಮ ಎದುರಿಗಿರುವವರು ಗೊರೂರರೆಂದು ತಿಳಿಯದೆ ಗೊರೂರರ ಸಾಹಿತ್ಯ ಮತ್ತು ಅವರನ್ನು ನೋಡುವ ಬಯಕೆಯನ್ನ ಗೊರೂರು ರಾಮಸ್ವಾಮಿ ಅಯ್ಯಂಗಾರರಿಗೆ ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ನಾನೇ ಆ ಪ್ರಾಣಿ. ಈ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗೊರೂರರು ಮೌಲ್ವಿಗೆ ಹೇಳುವರು. ಸಂದರ್ಭ, ಗೊರೂರರು ಮೌಲ್ವಿಗಳು ಗೊರೂರರನ್ನು ನೋಡಿಲ್ಲ, ಅವರ ಪುಸ್ತಕ ಓದಿದ್ದೇನೆ ಎಂದಾಗ ಗೊರೂರರವರಿಗೆ ಹೇಳುವರು. ಅವರು ನನ್ನೆದುರಿಗೆ ಬಂದರೆ ಸಂತೋಷದಿಂದ ಆಲಂಗಿಸುತ್ತೇನೆ ಎಂದು ಉತ್ತರಿಸುವ ಸಂದರ್ಭದಲ್ಲಿ ಗೊರೂರರು ಮೇಲಿನಂತೆ ಹೇಳುವರು. ಸ್ವಾರಸ್ಯ, ಗೊರೂರರು ತಮ್ಮನ್ನು ತಾವು ಪರಿಚಯಿಸಿಕೊಂಡ ರೀತಿ ಸ್ವಾರಸ್ಯ. ಭಾಷಾಭ್ಯಾಸ. ಆಗಮ ಸಂಧಿ ಎಂದರೇನು? ಸಂಧಿ ಕಾರ್ಯ ನಡೆಯುವಾಗ ಎರಡು ಅಕ್ಷರಗಳ ಮಧ್ಯೆ ಹೊಸ ಅಕ್ಷರ ಆಗಮವಾಗುವುದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ. ವಕಾರಾಗಮವಾದರೆ ವಕಾರಾಗಮ ಸಂಧಿ, ಯಕಾರಾಗಮವಾದರೆ ಯಕಾರಾಗಮ ಸಂಧಿ. ಉದಾಹರಣೆಗೆ, ಮಗು ಪ್ಲಸ್ ಅನ್ನು, ಮಗುವನ್ನು
ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ. ಆದೇಶ ಸಂಧಿ ಎಂದರೇನು? ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ, ಸ್ಥಳದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಎನಿಸುವುದು. ಉದಾಹರಣೆಗೆ ಮಳೆ ಪ್ಲಸ್ ಕಾಲ, ಮಳೆಗಾಲ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಕಣ್ ಪ್ಲಸ್ ಪನಿ, ಕಂಬನಿ. ಕೊಟ್ಟಿರುವ ಪದಗಳನ್ನು ಸಂಧಿ ಹೆಸರನ್ನು ಹೆಸರಿಸಿ. ಪಾತ್ರವನ್ನು, ಪಾತ್ರ ಪ್ಲಸ್ ಅನ್ನು, ಆಗಮ ಸಂಧಿ. ಶುದ್ಧಿಯನ್ನು, ಶುದ್ಧಿ ಪ್ಲಸ್ ಅನ್ನು, ಆಗಮ ಸಂಧಿ. ಚಳಿಗಾಲ, ಚಳಿ ಪ್ಲಸ್ ಕಾಲ, ಆದೇಶ ಸಂಧಿ. ಪಡೆದಿದ್ದೇನೆ, ಪಡೆದು ಪ್ಲಸ್ ಇದ್ದೇನೆ, ಲೋಪ ಸಂಧಿ. ಬೆಮರ್ವನಿ, ಬೆವರ್ ಪ್ಲಸ್ ಪನಿ, ಆದೇಶ ಸಂಧಿ. ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಿಡಿಸಿ ಬರೆಯಿರಿ. ಅಂಧಕಾರ, ದಟ್ಟವಾದ ಕತ್ತಲೆ. ನಮ್ಮ ಸಂಸ್ಕೃತಿಯನ್ನು ಅಂಧಕಾರದಲ್ಲಿ ಮುಳುಗಲು ಬಿಡಬಾರದು. 16 ಅನುಭವಿ. ಗಾಂಧೀಜಿಯವರು 16ನೆಯ ವ್ಯಕ್ತಿತ್ವವನ್ನು ಹೊಂದಿದ್ದರು. ನಿಭಾಯಿಸು, ನಿರ್ವಹಿಸು. ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಆತ್ಮವಿಶ್ವಾಸದಿಂದ ನಿಭಾಯಿಸಿಕೊಂಡು ಹೋಗಬೇಕು. ಮುಸುಕಿರುವ, ಮಬ್ಬುಗಟ್ಟಿರುವ. ಮಕ್ಕಳಲ್ಲಿ ಮುಸುಕಿರುವ ಪ್ರತಿಭೆಯನ್ನು ಶಿಕ್ಷಕರು ಹೊರತೆಗೆಯಬೇಕು. ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ. ಮರಗಾಲು, ಮರದ ಪ್ಲಸ್ ಕಾಲು, ತತ್ಪುರುಷ ಸಮಾಸ. ಹೆಮ್ಮರ, ಹಿರಿದು ಪ್ಲಸ್ ಮರ, ಕರ್ಮಧಾರೆಯ ಸಮಾಸ. ಬೆಳ್ಗೊಡೆ, ಬಿಳಿದಾದ ಪ್ಲಸ್ ಕೊಡೆ, ಕರ್ಮಧಾರೆಯ ಸಮಾಸ. ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು, ದ್ವಿಗು ಸಮಾಸ. ಸಪ್ತ ಸ್ವರಗಳು, ಸಪ್ತಗಳಾದ ಪ್ಲಸ್ ಸ್ವರಗಳು, ದ್ವಿಗು ಸಮಾಸ. ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ತುಂಬಿದ ಕೊಡ ತುಳುಕುವುದಿಲ್ಲ. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ. ಅಂತಹ ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದು ಸಹ ಒಂದಾಗಿದೆ. ಕೊಡದಲ್ಲಿ ನೀರನ್ನು ತುಂಬಿ ತಲೆ ಮೇಲೆ ಹೊತ್ತಾಗ ತುಳುಕುವುದಿಲ್ಲ. ಅರ್ಧಂಬರ್ಧ ತುಂಬಿದ ಕೊಡವನ್ನು ಹೊತ್ತು ನಡೆದಾಗ ತುಳುಕುತ್ತದೆ, ನಡೆಯಲು ಕಷ್ಟವಾಗುತ್ತದೆ. ಹಾಗೆಯೇ ಪೂರ್ಣ ಜ್ಞಾನವಿರುವ ಬುದ್ಧಿಜೀವಿಗಳು ತಮಗೆ ತಿಳಿದಿದ್ದರೂ ಯೋಚಿಸಿ ತಾಳ್ಮೆಯಿಂದ ಮಾತನಾಡುತ್ತಾರೆ. ಪೂರ್ಣ ಜ್ಞಾನ ಇಲ್ಲದವರು ತಮಗೆ ಗೊತ್ತಿಲ್ಲದಿದ್ದರೂ ಗೊತ್ತು ಎಂಬ ರೀತಿ ವರ್ತಿಸುತ್ತಿರುತ್ತಾರೆ. ಇಂತಹವರು ಕೊನೆಗೆ ನಗೆಪಾಟಲಾಗುವರು ಹಾಗೂ ಇಂತಹವರಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ತಿಳಿಯಬಹುದಾಗಿದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ. ಅಂತಹ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬುದು ಸಹ ಒಂದಾಗಿದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಈ ಗಾದೆಯ ಅರ್ಥವೇನೆಂದರೆ, ನಾವು ಕೆಲವೊಂದು ಸಂದರ್ಭಗಳಲ್ಲಿ ಕಂಡದ್ದೆಲ್ಲ ಸತ್ಯವೆಂದು ಭಾವಿಸಬಾರದು. ಅದು ವ್ಯಕ್ತಿಗತವಾಗಿದ್ದರೂ ಅಥವಾ ವಸ್ತುರೂಪವಾಗಿದ್ದರೂ ನಾವು ಪರೀಕ್ಷಿಸಿ ಅದರ ಬಗ್ಗೆ ವಿಶ್ವಾಸವಿಡಬೇಕು. ಈ ಗಾದೆಯನ್ನು ಹಾಲು ಮತ್ತು ಸುಣ್ಣದ ನೀರಿಗೆ ಸಾಮ್ಯತೆಯನ್ನು ಕಲ್ಪಿಸಿ ನೋಡುವುದಾದರೆ, ಹಾಲು ಬಿಳಿ ಬಣ್ಣದ ದ್ರವ, ತನ್ನ ಗುಣಗಳಿಂದ ಎಲ್ಲರಿಗೂ ಶ್ರೇಷ್ಠವಾದ ಆಹಾರ ಎಂದು ಪರಿಗಣಿತವಾಗಿದೆ. ಆದರೆ ಸುಣ್ಣದ ನೀರು ಬಿಳಿ ಬಣ್ಣವನ್ನೇ ಹೊಂದಿರುತ್ತದೆ. ಅಂದ ಮಾತ್ರಕ್ಕೆ ಆಹಾರವಾಗಲು ಸಾಧ್ಯವಿಲ್ಲ. ಆಕಾರ ಮತ್ತು ಬಾಹ್ಯ ಲಕ್ಷಣಗಳಿಂದ ಶ್ರೇಷ್ಠವಾದ ವಸ್ತುವಿನಂತೆ ಇದ್ದರೂ ಎಲ್ಲವೂ ಶ್ರೇಷ್ಠ ವಸ್ತುಗಳಾಗಲು ಸಾಧ್ಯವಿಲ್ಲ.